ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ವೃದ್ಧೆಯೊಬ್ಬರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರದ ಬಳಿಕ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಅದು ಒಂದೆರಡಲ್ಲ, ಬರೋಬ್ಬರಿ 30 ಲಕ್ಷ ಹಣ ಪತ್ತೆಯಾಗಿದೆ ಭಿಕ್ಷುಕಿಯೊಬ್ಬರ ಮನೆಯಲ್ಲಿ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ಹೂರುನೀಸ್ ಅನ್ನೋರು ಮೃತಪಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಮಾಡಿದಾಗ ಮನೆಯಲ್ಲಿ 30 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿರು. ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ ನಾಣ್ಯ ಮತ್ತು ನೋಟುಗಳನ್ನು. ಇವರಿಗೆ ಯಾರೂ ಇಲ್ಲ, ಅವಿವಾಹಿತರಾಗಿದ್ರು. ಅಕ್ಕ ಒಬ್ಬರಿದ್ರಂತೆ, ಅವರೂ ಮೃತಪಟ್ಟಿದ್ದಾರೆ. ಈಗ ಈ ಹಣ ಯಾರಿಗೆ ಸೇರಿದ್ದು, ಯಾರಿಗೆ ಸೇರಬೇಕು ಅನ್ನೋದರ ಬಗ್ಗೆ ಈಗ ಮಸೀದಿಯವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸದ್ಯ ಪತ್ತೆಯಾಗಿರುವಂಥ ದುಡ್ಡನ್ನು ಮಸೀದಿಯಲ್ಲಿ ಇಡಲಾಗಿದೆ. ಹೂರುನ್ನೀಸ್ ಅನ್ನುವಂಥ ವೃದ್ಧೆ ಗಮನಿಸ್ತಾ ಇದ್ದಾರೆ. ಇವರು ಭಿಕ್ಷಾಟನೆ ಮಾಡ್ತಾ ಇದ್ರು. ಮೃತಪಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವರ ಮನೆಗೆ ಹೋದಾಗ ಪತ್ತೆಯಾಗಿರುವಂಥ ದುಡ್ಡನ್ನು ನೋಡ್ತಾ ಇದ್ದೀರಿ. ನೋಟು, ಕಂತೆ ನೋಟು ಮತ್ತು ನಾಣ್ಯಗಳು, ಇದನ್ನೆಲ್ಲ ಒಂದು ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ, ಹಲವು ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ. ಈಗ 8 ಲಕ್ಷ ರೂಪಾಯಿ ಕೌಂಟ್ ಆಗಿದೆ. ಅಂದಾಜು 30 ಲಕ್ಷ ಇದೆ ಅನ್ನೋದು ಗೊತ್ತಾಗಿದೆ. ಮಂಡ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಂಥ ವೃದ್ಧೆಯೊಬ್ಬರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರದ ಬಳಿಕ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ. ಅದು ಒಂದೆರಡಲ್ಲ, ಬರೋಬ್ಬರಿ 30 ಲಕ್ಷ ಹಣ ಪತ್ತೆಯಾಗಿದೆ ಭಿಕ್ಷುಕಿಯೊಬ್ಬರ ಮನೆಯಲ್ಲಿ. ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ಹೂರುನೀಸ್ ಅನ್ನೋರು ಮೃತಪಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಮಾಡಿದಾಗ ಮನೆಯಲ್ಲಿ 30 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿರು. ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ ನಾಣ್ಯ ಮತ್ತು ನೋಟುಗಳನ್ನು. ಇವರಿಗೆ ಯಾರೂ ಇಲ್ಲ, ಅವಿವಾಹಿತರಾಗಿದ್ರು. ಅಕ್ಕ ಒಬ್ಬರಿದ್ರಂತೆ, ಅವರೂ ಮೃತಪಟ್ಟಿದ್ದಾರೆ. ಈಗ ಈ ಹಣ ಯಾರಿಗೆ ಸೇರಿದ್ದು, ಯಾರಿಗೆ ಸೇರಬೇಕು ಅನ್ನೋದರ ಬಗ್ಗೆ ಈಗ ಮಸೀದಿಯವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸದ್ಯ ಪತ್ತೆಯಾಗಿರುವಂಥ ದುಡ್ಡನ್ನು ಮಸೀದಿಯಲ್ಲಿ ಇಡಲಾಗಿದೆ. ಹೂರುನ್ನೀಸ್ ಅನ್ನುವಂಥ ವೃದ್ಧೆ ಗಮನಿಸ್ತಾ ಇದ್ದೀರಿ. ಇವರು ಭಿಕ್ಷಾಟನೆ ಮಾಡ್ತಾ ಇದ್ರು. ಮೃತಪಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ಮಾಡಿ ಅವರ ಮನೆಗೆ ಹೋದಾಗ ಪತ್ತೆಯಾಗಿರುವಂಥ ದುಡ್ಡನ್ನು ನೋಡ್ತಾ ಇದ್ದೀರಿ. ನೋಟು, ಕಂತೆ ನೋಟು ಮತ್ತು ನಾಣ್ಯಗಳು, ಇದನ್ನೆಲ್ಲ ಒಂದು ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ, ಹಲವು ಗೋಣಿಯಲ್ಲಿ ಕಟ್ಟಿಟ್ಟಿದ್ರಂತೆ. ಈಗ 8 ಲಕ್ಷ ರೂಪಾಯಿ ಕೌಂಟ್ ಆಗಿದೆ. ಅಂದಾಜು 30 ಲಕ್ಷ ಇದೆ ಅನ್ನೋದು ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.